Hello friends, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಒಂದು ವಿಡಿಯೋಲಿ ನೋಕಿಯಾ ಕಡೆಯಿಂದ ಹೊಸದಾಗಿ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ದಾರೆ, ನೋಕಿಯಾ 6.1 ಪ್ಲಸ್ ಅಂತ. ಈ ಒಂದು ಫೋನ್ ಡೈರೆಕ್ಟ್ ಆಗಿ ಕಾಂಪಿಟೇಟ್ ಮಾಡಕ್ಕೆ ಬಂದಿರೋದು Xiaomi Redmi Note 5 Pro ಜೊತೆ. ಇನ್ನು ಈ ಒಂದು ಎರಡು ಫೋನ್ಸ್ಗಳ ಹಣಾಹಣಿ ಅಂತೂ ಇದ್ದೇ ಇರುತ್ತೆ. ಇದ್ರ ಜೊತೆ ಈ ಒಂದು ಫೋನ್ನ ವಿಶೇಷತೆಗಳೇನು, ಈ ಒಂದು ಫೋನ್ನ ಪ್ರೈಸ್, ಸ್ಪೆಸಿಫಿಕೇಶನ್, ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಈ ಒಂದು ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಕನ್ನಡದಲ್ಲಿ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಕೂಡ ಇದೀವಿ. ಅಲ್ಲಿ ಯಾವುದೇ ರೀತಿಯಾದ ಒಂದು ಬೇರೆ ಬೇರೆ ಟೈಪ್ನ ಮಜಾ ಮತ್ತು ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಕೂಡ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಮೊಟ್ಟ ಮೊದಲು ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ಸ್ನ ಚೆಕ್ ಮಾಡೋಣ ಅಂತ. ಈ ಒಂದು ಫೋನಲ್ಲಿ 19:9 ಫುಲ್ HD ಪ್ಲಸ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ವಿತ್ ಫುಲ್ ವ್ಯೂ ಮತ್ತು ನಾಚ್ ಡಿಸ್ಪ್ಲೇ. ಇದ್ರ ಜೊತೆ 3.0 ಕಾರ್ನಿಂಗ್ ಗೊರಿಲ್ಲಾಸ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಬಜೆಟ್ ಸೆಗ್ಮೆಂಟ್ನಲ್ಲಿ ಈ ಒಂದು ಡಿಸ್ಪ್ಲೇ ನನಗೆ ತುಂಬ ಇಷ್ಟ ಆಗಿದೆ. ಇನ್ನು ಇದಾದ ನಂತರ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 636S Redmi Note 5 Proನಲ್ಲಿ ಇದೇ ಒಂದು ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇನ್ನು ನಾವೆಲ್ಲ ಅಂತ ಇದ್ದೀವಿ ಇಲ್ಲಿಂದ ಕಾಂಪಿಟೇಟ್ ಮಾಡ್ತಾ ಇದೆ Redmi Note 5 Pro ಅಂದರೆ ಅದೇ ಒಂದು ಲೆವೆಲ್ನಲ್ಲಿ ಇದರ ಒಂದು ಪ್ರೈಸ್ ಕೂಡ ಅಂತ ಇದೆ ಅಂತ ಹಾಕೋಬಹುದು. ಇದರ ಒಂದು ಪ್ರೈಸ್ನ ಬಗ್ಗೆ ನಿಮಗೆ ಕೊನೆಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫೋನ್ ನಿಮಗೆ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ 3000 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಖಂಡಿತ 4000 ಇರ್ತೈತಪ್ಪ ಅಂತಂದರೆ ಚೆನ್ನಾಗಿರ್ತಿತ್ತು. ಬಟ್ ಎನಿವೇ ಈ ಒಂದು ಫೋನ್ ನಿಮಗೆ ಸಿ ಪೋರ್ಟ್ನ ಕೊಡ್ತಾ ಇದ್ದಾರೆ. ಇಲ್ಲಿಂದ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗಲ್ಲ, ಬಟ್ ಕ್ವಿಕ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಖಂಡಿತ ಸ್ವಲ್ಪ ಬೇಗನೆ ಇಲ್ಲಿಂದ ಚಾರ್ಜಿಂಗ್ ಮಾಡ್ಕೋಬಹುದು. ಡೇಟಾ ಶೇರಿಂಗ್ ಆಗಿರಲಿ ತುಂಬ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕ್ಯಾಮ್ರಾ ತುಂಬ ಇಂಟ್ರೆಸ್ಟಿಂಗ್ ಇದೆ ತಗೋಬಹುದು. 16 ಮೆಗಾಪಿಕ್ಸೆಲ್ ಪ್ಲಸ್ 5 ಮೆಗಾಪಿಕ್ಸೆಲ್ ಡೋಲ್ ರಿಯರ್ ಕ್ಯಾಮ್ರಾ ವಿತ್ ಡೋಲ್ LED ಫ್ಲಾಶ್ನ ಕೊಟ್ಟಿದ್ದಾರೆ. ವಿತ್ 2.0 ಅಪೆಚರ್ ಎರಡು ಕ್ಯಾಮ್ರಾಗಳಿದೆ. ಬಟ್ ನನ್ನ ಪ್ರಕಾರ ಇಲ್ಲಿಂದ Redmi Note 5 Proಗಿಂತ ಈ ಒಂದು ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಇರ್ಬೋದು ಅನ್ಕೋತಾ ಇದ್ದೀನಿ. ಬಟ್ ಯಾವಾಗ ನಮಗೆ ಕೈ ಸೇರುತ್ತೆ ಆವಾಗ ಖಂಡಿತ ಎರಡು ಫೋನ್ಸ್ಗಳ ಒಂದು ಕ್ಯಾಮ್ರಾ ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀವಿ. ಈ ಒಂದು ಫೋನ್ನ ಮುಂದಿನ ಕ್ಯಾಮ್ರಾ 16 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ರೆಡ್ಮಿನಲ್ಲಿ 20 ಮೆಗಾಪಿಕ್ಸೆಲ್ ಇದೆ. ಇಲ್ಲಿ ಕೂಡ 2.0 ಅಪೆಚರ್ನ ಕೊಟ್ಟಿದ್ದಾರೆ. ಖಂಡಿತ ಸೆಲ್ಫಿ ಕ್ಯಾಮ್ರಾ ಅಂತೂ Redmi Note 5 Proನಲ್ಲಿ ಬೆಸ್ಟರ್ ಇದ್ದೇ ಇರುತ್ತೆ. ಇನ್ನು ಈ ಒಂದು ಫೋನಲ್ಲಿ ಕೂಡ ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಟ್ಟಿದ್ದಾರೆ. ಖಂಡಿತ Redmi Note 5 Proನಲ್ಲಿ ಕೂಡ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ನೋಡಿದ್ವಿ. ಇದರಲ್ಲಿ ಕೂಡ ನಮಗೆ ಸ್ಟಾಕ್ OS ನೋಡೋಕ್ಕೆ ಸಿಗ್ತಾ ಇದೆ. Android 8.1 Oreo ಔಟ್ ಆಫ್ ದ ಬಾಕ್ಸ್ನ ಕೊಟ್ಟಿದ್ದಾರೆ. ಮತ್ತು ಇದೊಂದು ಪ್ಯೂರ್ Android 1 ಮೇಲೆ ಈ ಒಂದು ಬೇಸ್ಡ್ ರಾಮಲ್ಲಿಂದ ರನ್ ಆಗ್ತಾ ಇದೆ. ಖಂಡಿತ ನಿಮಗೆ ಇಲ್ಲಿಂದ ಬ್ಯಾಟ್ರಿ ಲೈಫ್ ಆಗಿರಲಿ ಅಥವಾ ಒಂದು ಈಸಿ ಯೂಸೇಜ್ನ ಇಲ್ಲಿಂದ ಖಂಡಿತ ನೋಡ್ತೀರಾ. ಫೈನಲ್ ಆಗಿ ಇದೇ ಒಂದು ಮೇನ್ ಫೀಚರ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ಮಾಮೂಲಾಗಿ ಒಂದು ಸಿಮ್ ಎಜೆಕ್ಟರ್ ಟೂಲ್ ಆಗಿರಲಿ ಅಥವಾ ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ಆಗಿರಲಿ, ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಒಂದು ಇನ್ ಡೆಪ್ತ್ ನಿಮಗೆ ಒಂದು ಮುಂದಿನ ವಿಡಿಯೋಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತಿದ್ದೀನಿ. ಕೊನೆಯದಾಗಿ ಈ ಒಂದು ಫೋನ್ನ ಬೆಲೆ ಮತ್ತು ಒಂದು ಫೋನ್ನ ವೇರಿಯಂಟ್ಸ್ ನೋಡ್ಕೊಂಡ್ಬಿಯಪ್ಪ ಅಂತಂದರೆ ಖಂಡಿತ ಈ ಒಂದು ಫೋನಲ್ಲಿ ಕೂಡ ಎರಡು ವೇರಿಯಂಟ್ಗಳನ್ನ ಕೊಡ್ತಾ ಇದ್ದಾರೆ. 4GB 64GB ಇಂಟರ್ನಲ್ ಸ್ಟೋರೇಜ್ ಫೋನ್ ಹೆಸರಿಗೆ Nokia 6.1 ಪ್ಲಸ್ ಅಂತ ಇಟ್ಟಿದ್ದಾರೆ. ಇನ್ನು ಎರಡನೇದಾಗಿ 4GB 32GB ಇಂಟರ್ನಲ್ ಸ್ಟೋರೇಜ್ ಫೋನ್ಗೆ Nokia X6 ಅಂತ ಹೆಸರನ್ನ ಕೊಟ್ಟಿದ್ದಾರೆ. X6ನ ಬೆಲೆ ಇನ್ನೂ ಒಂದು ಭಾರತದಲ್ಲಿ ರಿವೀಲ್ ಮಾಡಿಲ್ಲ. ಬಟ್ ಇಲ್ಲಿಂದ 6.1 ಪ್ಲಸ್ನ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಒಂದು ಸೇಲ್ ಇದೆ ಸದ್ಯಕ್ಕೆ. ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಈ ಒಂದು ಫೋನ್ ಅವೈಲ್ ಆಗುತ್ತೆ. ಕೇವಲ 15,000 ರೂಪಾಯಿ ಇದೆ, 999 ರೂಪಾಯಿ. ನನ್ನ ಪ್ರಕಾರ ಒಂದೇ 1000 ರೂಪಾಯಿನಲ್ಲಿ ನಮಗೆ ನಾಚ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಸಿ ಪೋರ್ಟ್ ಸಿಗ್ತಾ ಇದೆ. ಬ್ಯಾಟ್ರಿ ಏನೋ ಕಮ್ಮಿ ಇದೆ, ಬಟ್ ಪರ್ಫಾರ್ಮೆನ್ಸ್ ಮತ್ತು ಒಂದು ರಾಮ್ ಆಗಿ ನನಗೆ ತುಂಬ ಇಷ್ಟ ಆಗಿದೆ. ನಿಮಗೆ ಯಾವ ಒಂದು ಫೀಚರ್ ಇಷ್ಟ ಆಯಿತು ಮತ್ತು ನೀವೇನಾದ್ರೂ Redmi Note 5 Pro ಮತ್ತು ಈ ಒಂದು Nokia 6.1 ಪ್ಲಸ್ನ ಒಂದು ಫುಲ್ ಕಂಪೇರ್ ವಿಡಿಯೋನ ಮಾಡಿ ಅಪ್ಪ ಅಂತಂದರೆ ನಮಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಖಂಡಿತ ಫುಲ್ ರಿವ್ಯೂನ ಕೂಡ ಮಾಡ್ತೀವಿ. ಮತ್ತು ನಿಮಗೆ ಯಾವುದು ಎರಡರಲ್ಲಿ ಯಾವ ಫೋನ್ ಇಷ್ಟ ಆಯಿತು ಮತ್ತು ಇದರಲ್ಲಿ ಯಾವ ಒಂದು ಫೀಚರ್ ಇಷ್ಟ ಆಯಿತು ಅಂತ ನಮಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಇದೇ ರೀತಿಯಾದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಕನ್ನಡದಲ್ಲಿ ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ಅಲ್ಲಿವರೆಗೂ ನೋಡ್ತಾ ಇರಿ. ಧನ್ಯವಾದ.